ಬಿಜೆಪಿ ನಾಯಕ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯ ಒಳಗೆ ಏನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹೌದು, ವಿವಿಧ ಬ್ಯಾಂಕ್ಗಳಲ್ಲಿ ಇದೆ 1.5 ಕೋಟಿ ಹಣ. ಅಣ್ಣಾಮಲೈ ಮತ್ತು ಪತ್ನಿ ಅಖಿಲ ಎಸ್ ನಾಥನ್ ವಿವಿಧ ಬ್ಯಾಂಕ್ಗಳಲ್ಲಿ 1.5 ಕೋಟಿ ಹಣವನ್ನು ಹೊಂದಿದ್ದಾರೆ. 32 ಲಕ್ಷದ ಷೇರು ಮ್ಯೂಚುವಲ್ ಫಂಡ್. ಅಣ್ಣಾಮಲೈ ಕುಟುಂಬ ವಿವಿಧ ಕಂಪನಿಗಳಲ್ಲಿ 32 ಲಕ್ಷದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. 320 ಗ್ರಾಂ ಚಿನ್ನ, 20 ಲಕ್ಷ ಮೌಲ್ಯ. ಅಣ್ಣಾಮಲೈ ಬಳಿ ಚಿನ್ನ ಇಲ್ಲ. ಇವರ ಪತ್ನಿ ಬಳಿ 300 ಗ್ರಾಂನಷ್ಟು ಚಿನ್ನ ಇದೆ. ಇವುಗಳ ಒಟ್ಟು ಮೌಲ್ಯ 20 ಲಕ್ಷ ಎಂದು ಘೋಷಿಸಿಕೊಂಡಿದ್ದಾರೆ. ಹೋಂಡಾ ಸಿಟಿ ಕಾರು 5 ಲಕ್ಷ ದುಡ್ಡು. ಅಣ್ಣಾಮಲೈ ಬಳಿ ಹೋಂಡಾ ಸಿಟಿ ಕಾರು ಇದೆ. ಅದರ ಮೌಲ್ಯ 5 ಲಕ್ಷ ಎಂದು ಘೋಷಿಸಿಕೊಂಡಿದ್ದಾರೆ. ಕೊಟ್ಟಿದ್ದಾರೆ 30 ಲಕ್ಷ ಸಾಲ ಅಥವಾ ಅಡ್ವಾನ್ಸ್. ಅಣ್ಣಾಮಲೈ ಕುಟುಂಬ ವಿವಿಧ ಕಂಪನಿ ಹಾಗೂ ವ್ಯಕ್ತಿಗಳಿಗೆ 30 ಲಕ್ಷ ಸಾಲ ಅಡ್ವಾನ್ಸ್ ಕೊಟ್ಟಿದೆ. ತಮಿಳುನಾಡಿನಲ್ಲಿ 42 ಎಕರೆ ಜಮೀನು. ಅಣ್ಣಾಮಲೈ ಹಾಗೂ ಪತ್ನಿ ಅಖಿಲ ತಮಿಳುನಾಡಿನಲ್ಲಿ 42 ಎಕರೆ ಜಮೀನು ಇದ್ದು ಇದರ ಮೌಲ್ಯ 1.65 ಕೋಟಿ ಎಂದು ಘೋಷಿಸಿಕೊಂಡಿದ್ದಾರೆ. ಇವರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿದೆ. ಸ್ವಂತ ಮನೆ ಇಲ್ಲ, ಸೈಟು ಇಲ್ಲ. ಅಣ್ಣಾಮಲೈ ಬಳಿ ಸ್ವಂತ ಕೃಷಿಯೇತರ ಸೈಟು ಆಗಲಿ ಮನೆ ಆಗಲಿ ಇಲ್ಲ ಎಂದು ಘೋಷಿಸಿಕೊಂಡಿದ್ದಾರೆ. ಎಲ್ಲ ಒಟ್ಟು ಸೇರಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ? ಅಣ್ಣಾಮಲೈ ಬಳಿ ಇರುವ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 4.07 ಕೋಟಿ ಆಗುತ್ತೆ ಎಂದು ಘೋಷಿಸಿಕೊಂಡಿದ್ದಾರೆ. ಈಗ ಇಷ್ಟು ಆಸ್ತಿ ಹೊಂದಿರುವ ಇವರ ಬಳಿ 2021ರಲ್ಲಿ ಇದ್ದದ್ದು 2.90 ಕೋಟಿ ಆಸ್ತಿ. ಯಾವುದೇ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಎಲ್ಲ ರಾಜಕಾರಣಿಗಳು ಕೋಟಿ ಆಸ್ತಿಯನ್ನ ಘೋಷಿಸಿಕೊಂಡು ಕೋಟಿಗಟ್ಟಲೆ ಸಾಲ ಬಾಕಿ ಇರೋದಾಗಿ ತೋರಿಸ್ಕೊಳ್ತಾರೆ. ಆದರೆ ಅಣ್ಣಾಮಲೈ ಕುಟುಂಬ ಯಾವುದೇ ರೀತಿ ಸಾಲ ಹೊಣೆಗಾರಿಕೆಯನ್ನ ಬಾಕಿ ಇಟ್ಕೊಂಡಿಲ್ಲ ಎಂದು ಘೋಷಿಸಿಕೊಂಡಿದ್ದಾರೆ. ಒಂದು ದಿನದ ಆದಾಯ ಎಷ್ಟು? ತಿಂಗಳಿಗೆ ಎಷ್ಟು? ಅಣ್ಣಾಮಲೈ ಅವರ ವಾರ್ಷಿಕ ಆದಾಯ 20.51 ಲಕ್ಷ ರೂಪಾಯಿ. ಅಂದರೆ ತಿಂಗಳಿಗೆ ಸರಾಸರಿ 1.71 ಲಕ್ಷ, ದಿನಕ್ಕೆ 5,700 ಆಗುತ್ತೆ. ಇವರ ಪತ್ನಿ ಅಖಿಲ ಅವರ ವಾರ್ಷಿಕ ಆದಾಯ 6.08 ಲಕ್ಷ, ಅಂದರೆ ತಿಂಗಳಿಗೆ ಸರಾಸರಿ 50,600, ಅಂದರೆ ದಿನಕ್ಕೆ 1,700 ರೂಪಾಯಿ ಆಗುತ್ತೆ. ಇವರಿಗೆ ಆದಾಯ ಬರುವುದು ಎಲ್ಲಿಂದ? ಅಣ್ಣಾಮಲೈ ಕೃಷಿ, ಪಶುಸಂಗೋಪನೆ ಮುಂತಾದವುಗಳಿಂದ ಆದಾಯ ಬರುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಇವರ ಪತ್ನಿ ಅಖಿಲ ಬೆಂಗಳೂರಿನಲ್ಲೇ ಕೋರ್ ಟ್ಯಾಲೆಂಟೆಡ್ ಆ್ಯಂಡ್ ಲೀಡರ್ಶಿಪ್ ಕಂಪನಿಯಲ್ಲಿ ನಿರ್ದೇಶಕಿಯಾಗಿದ್ದಾರೆ. ಈ ಹುದ್ದೆಗೆ ಬರುವ ದುಡ್ಡೇ ಇವರ ಆದಾಯದ ಮೂಲ ಆಗಿದೆ. ತಮಿಳುನಾಡಿನಲ್ಲಿ ಬಾಕಿ ಇದೆ 26 ಕೇಸ್. ಅಣ್ಣಾಮಲೈ ವಿರುದ್ಧ ತಮಿಳುನಾಡಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 26 ಕೇಸ್ ಬಾಕಿ ಇದೆ. ಇವುಗಳು ಗುಂಪುಗಳನ್ನ ಮಾಡಿದ್ದು, 2 ಗುಂಪುಗಳ ನಡುವೆ ಗಲಾಟೆಗೆ ಪ್ರಚೋದಿಸಿದ್ದು, ಕರೋನಾ ಟೈಮ್ನಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿದೆ. ಇಂತಹ ಅಣ್ಣಾಮಲೈ MBA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇದಿಷ್ಟು ಬಿಜೆಪಿ ನಾಯಕ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರು ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನು ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದಗಳು.